ಆರೋಪಿ ಪ್ರಜ್ವಲ್ ರೇವಣ್ಣಗೆ ಎಸ್ಐಟಿ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾ ಇದೆ. ಇಲ್ಲಿ ವಿದೇಶದಲ್ಲಿರುವ ಪ್ರಜ್ವಲ್ ಪಾಸ್ಪೋರ್ಟ್ ಅನ್ನು ರದ್ದು ಮಾಡಬೇಕು ಅಂತ ಚಿಂತನೆ ಮಾಡ್ತಾ ಇದೆ. ಈಗಾಗಲೇ ಕೋರ್ಟ್ನಿಂದ ಅರೆಸ್ಟ್ ವಾರೆಂಟ್ ಪಡ್ಕೊಂಡಿದೆ ಎಸ್ಐಟಿ ತಂಡ. ಯಾವಾಗ ಬೇಕಾದರೂ ಪ್ರಜ್ವಲ್ ರೇವಣ್ಣನನ್ನು ಅರೆಸ್ಟ್ ಮಾಡಬಹುದು ಅಂತ ಹೇಳಿ ಹೊಳೆ ನರಸೀಪುರ ಅತ್ಯಾಚಾರ ಕೇಸ್ನಲ್ಲಿ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಇವನಿಗೆ ಅರೆಸ್ಟ್ ವಾರೆಂಟನ್ನು ಇಟ್ಕೊಂಡು ಪಾಸ್ಪೋರ್ಟನ್ನು ರದ್ದು ಮಾಡಿದ್ರೆ ಹೇಗೆ ಅಂತ ಹೇಳಿ ಎಸ್ಐಟಿ ನಿರ್ಧಾರ ಮಾಡ್ತಾ ಇದೆ. ಪಾಸ್ಪೋರ್ಟ್ ರದ್ದಾದರೆ ಸ್ವದೇಶಕ್ಕೆ ಬರಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಈ ಮೂಲಕ ಪ್ರಜ್ವಲ್ನನ್ನು ಆಗ ಅರೆಸ್ಟ್ ಮಾಡಬಹುದು ಅಂತ ಎಸ್ಐಟಿ ಇದೀಗ ನಿರ್ಧಾರವನ್ನು ಮಾಡ್ತಾ ಇದೆ. ನೋಡಬೇಕಾಗತ್ತೆ ಇವನನ್ನು ಯಾವಾಗ ಎಸ್ಐಟಿ ತಂಡ ಹಿಡ್ಕೊಂಡು ಬರುತ್ತೆ ಅಂಥೇಳಿ. ಇಲ್ಲಿವರೆಗೂ ಇವನು ಅಲ್ಲಿದ್ದಾನೆ ಇಲ್ಲಿದ್ದಾನೆ, ಟಿಕೆಟ್ ಬುಕ್ ಮಾಡಿಬಿಟ್ಟ, ಟಿಕೆಟ್ ಕ್ಯಾನ್ಸಲ್ ಆಗಿಬಿಡ್ತು, ಇಂಥ ಕಥೆಗಳೇ ಕೇಳ್ತಾ ಇದ್ವಿ. ಟಿಕೆಟ್ನ ಆ ಥರ ಯಾರು ಬೇಕಾದರೂ ಬುಕ್ ಮಾಡ್ಬೋದು, ಯಾರು ಬೇಕಾದರೂ ಕ್ಯಾನ್ಸಲ್ ಮಾಡಬಹುದು ಇವನ ಹೆಸರಲ್ಲಿ. ಆ ಥರ ಟಿಕೆಟ್ಗಳು ವೈರಲ್ ಆಗ್ತವೆ. ಇದೊಂಥರ ಆಗಲೇ ನಾನು ವಿಡಿಯೋ ಬಗ್ಗೆ ಮಾತಾಡ್ತಿದ್ನಲ್ಲ, ಯಾವ ಥರ ಫ್ಲಿಪ್ ಹಾರಿಜಾಂಟಲ್ ಅಂಥೇಳಿ ಇದೊಂಥರ ಈ ಒಂದು ಆ್ಯಪ್ ಇರ್ತವಲ್ವ, ಈ ಆ್ಯಪಲ್ಲಿ ಆ ಥರ ಟಿಕೆಟನ್ನು ಯಾರು ಬೇಕಾದರೂ ಇವನ ಹೆಸರಲ್ಲಿ ಬುಕ್ ಮಾಡಬಹುದು. ಈಗ ನೋಡಿ ಪ್ರಜ್ವಲ್ಲು ಇಂಥ ಫ್ಲೈಟು, ಲುಫ್ತಾನ್ಸಾ, ಇನ್ನೊಂದು ಏರ್ಲೈನ್ಸು, ಇದರಿಂದ ಹತ್ತಿದ್ದಾನೆ, ಇಲ್ಲಿ ಜರ್ಮನಿಲಿದ್ದಾನೆ, ಇನ್ನೊಂದು ಕಡೆ ಇದ್ದಾನೆ, ನೋಡಿ ಅವನ ಹೆಸರಲ್ಲಿ ಟಿಕೆಟ್ ಬುಕ್ ಆಗಿದೆ, ಆ ಟಿಕೆಟ್ ಕ್ಯಾನ್ಸಲ್ ಮಾಡಿಬಿಟ್ನಂತೆ, ಆ ನಂತರದಲ್ಲಿ ದುಡ್ಡು ವಾಪಸ್ ತೊಗೊಂಡಿಲ್ವ, ನೋಡಿ ಈ ಥರ ಟಿಕೆಟ್ ತೋರಿಸ್ಬಿಡೋದು. ಇದನ್ನು ನಂಬಿಕೊಂಡು ಎಸ್ಐಟಿ ತಂಡದವ್ರು ಇದುವರೆಗೂ ಕೂಡ ಇವನು ಏರ್ಪೋರ್ಟಿಗೆ ಬರಬಹುದೇನೋ, ಇನ್ನೇನು ಬಂದುಬಿಡ್ತಾನೇನೋ ಇವನು ಬೆಂಗಳೂರಿಗೆ, 15ನೇ ತಾರೀಕು. ಬಟ್ ಈ ಥರದ ಟಿಕೆಟನ್ನು ಒಂದು ಆ್ಯಪನ್ನು ಬಳಸ್ಕೊಂಡು ಯಾರು ಬೇಕಾದರೂ ಆ ಹೆಸರಲ್ಲಿ ಬುಕ್ ಮಾಡ್ಬೋದು ರೀ. ಏನು ದೊಡ್ಡ ಸೈನ್ಸ್ ಅಲ್ಲ ಇದು. ಯಾರು ಬೇಕಾದ್ರೂ ಬುಕ್ ಮಾಡ್ಬೋದು ಈ ಕೆಲಸನ. ಯಾರ ಹೆಸರಲ್ಲಿ ಬೇಕಾದರೂ ಹಿಂಗೆ ಬುಕ್ ಮಾಡಿ ತೋರಿಸ್ಬಹುದು. ಈ ಥರ ಬಂದ ತಕ್ಷಣ ಪ್ರಜ್ವಲ್ ಬರ್ತಾ ಇದ್ದಾನೆ ಇವತ್ತು ಅಂತ, ಮ್ಯೂನಿಚ್ ಏರ್ಪೋರ್ಟಿಂದ ಬರ್ತಾ ಇದ್ದಾನೆ, ಅಲ್ಲಿಂದ ಬರ್ತಾ ಇದ್ದಾನೆ, ಇಲ್ಲಿಂದ ಬರ್ತಾ ಇದ್ದಾನೆ ಅಂತೇಳಿ ನೋಡಿ ಮ್ಯೂನಿಚಿಂದ ಬೆಂಗಳೂರಿಗೆ ನಂಬಿಸ್ಬಿಡೋದು ಇದರಲ್ಲಿ. ಆಮೇಲೆ ಕ್ಯಾನ್ಸಲ್ ಮಾಡಿಬಿಟ್ನಂತೆ ಅನ್ನೋದು. ಅಲ್ಲಿಗೆ ಅವನಿಗೆ 2 ದಿನ 3 ದಿನ ಟೈಮ್ ಸಿಕ್ಕಂತ ಆಯಿತು. ಯಾರೋ ಪ್ಲ್ಯಾನ್ ಮಾಡ್ತಿರ್ತಾರೆ. ಇನ್ನೊಂದು ಸಜೆಷನ್ಸ್ ಬಂತು, ಅವನ ಅಕೌಂಟ್ಗಳನ್ನು ಈಗ ನಾವು ಸೀಸ್ ಮಾಡಿಬಿಟ್ರೆ ಅವನಿಗೆ ಇಲ್ಲಿ ಹಣ ಇಲ್ದಂಗೆ ಆಗಿಬಿಡುತ್ತೆ, ಬಂದುಬಿಡ್ತಾನೆ ಅಂಥೇಳಿ. 50 ಜನ ಬೇಕಾದ್ರೆ ಟ್ರಾವೆಲ್ ಮಾಡ್ತಾರೆ ರೀ ಅವನಿರೋ ಪ್ಲೇಸ್ಗೆ. ಆಗೇನು ಮಾಡ್ತೀರಿ? ಏನು ಹಣ ಇರಲ್ವ ಅವನಿಗೆ? ಹಣ ಇರಲ್ವ? ಇಲ್ಲಿ ಕಾಯ್ಕೊಂಡು ಕೂತ್ಕೊಳ್ಳೋದು ಇವರು ಹಿಡಿಬೇಕಾಗಿತ್ತು ಇಷ್ಟೊತ್ತಿಗೆ. ಕೇಂದ್ರ ಸರ್ಕಾರದ ಸಹಕಾರ ಬೇಕಿತ್ತೋ, ಇದು ಕೇಂದ್ರದ್ದು ಗೃಹ ಇಲಾಖೆ ಸಪೋರ್ಟ್ ಬೇಕಿತ್ತೋ, ವಿದೇಶಾಂಗ ಇಲಾಖೆದು ಬೇಕಿತ್ತೋ, ಎಷ್ಟು ಮಟ್ಟಕ್ಕೆ ಪ್ರೆಷರ್ ಹಾಕಿದ್ದೀರಿ ನೀವು ಈ ವಿಚಾರದಲ್ಲಿ ನಮಗೆ ಗೊತ್ತಿಲ್ಲ. ಒಬ್ಬ ಅತ್ಯಾಚಾರದ ಆರೋಪ ಹೊತ್ಕೊಂಡವನು ಈ ಥರ ದೇಶ ಬಿಟ್ಟು ಹೋದ್ಮೇಲೆ ಅವನು ಟಿಕೆಟ್ ಬುಕ್ ಮಾಡ್ತಾ ಇದ್ದ ನೋಡಿ ಅಂತೇಳಿ ಮಾಡ್ಬೋದಲ್ರಿ. ಯಾರು ಬೇಕಾದ್ರೂ ಆ ಬುಕ್ ಮಾಡಿ ತೋರಿಸ್ಬೋದು ರೀ. ಯಾರ ಹೆಸರಲ್ಲಿ ಬೇಕಾದ್ರೂ ಬುಕ್ ಮಾಡಿ ತೋರಿಸ್ಬೋದು. ಇಷ್ಟೇ ತಾನೇ ಬಿಡ್ತಿರೋದು ನೀವು. ಸ್ಕ್ರೀನಲ್ಲಿ ನಿಮಗೆ ಎಷ್ಟು ಕಾಣ್ತಿದ್ದೆ ಇಷ್ಟನ್ನೇ ಬುಕ್ಕಿಂಗ್ ಅಂತ ತೋರಿಸೋದಲ್ವ ನೀವು. ದೊಡ್ಡ ವಿಷಯನ ಇವತ್ತಿನ ಕಾಲದಲ್ಲಿ ಈ ಥರ ಟಿಕೆಟನ್ನು ನಮಗೆ ತೋರಿಸೋದು, ಈ ಥರ ಬುಕ್ ಮಾಡಿ ತೋರಿಸೋದು. ಕ್ಯಾನ್ಸಲ್ ಮಾಡಿದಂತೆ, ಅವನು ಬೋರ್ಡಿಂಗ್ ಆಗಲೇ ಇಲ್ವಂತೆ, ಒಳಗಡೆ ಬರಲೇ ಇಲ್ವಂತೆ, ಫ್ಲೈಟ್ಗೆ ದುಡ್ಡು ಕೂಡ ವಾಪಸ್ ತೊಗೊಂಡಿಲ್ವಂತೆ, ಲಕ್ಷಾಂತರ ರೂಪಾಯಿ ಟಿಕೆಟು. ಯಾರು ಬಿಡ್ತಾರೆ ಈ ಕಾಲದಲ್ಲಿ? ಇದು ಬೇರೆ ಚರ್ಚೆ. ಆದರೆ ಈ ಥರ ಟಿಕೆಟ್ ಯಾರು ಬೇಕಾದ್ರೂ ಬುಕ್ ಮಾಡಬಹುದು. ಇಲ್ಲಿ ಪ್ರಶ್ನೆ, ಅವನು ಬ್ಯಾಂಕ್ ಅಕೌಂಟ್ ಕ್ಲೋಸ್ ಮಾಡಿಬಿಟ್ರೆ ಅಲ್ಲಿಂದ ಬಂದುಬಿಡ್ತಾನೆ, ಇದೊಂದು ಲೆಕ್ಕಾಚಾರ ಇತ್ತು. 4 ಜನ ಹೋಗಿರ್ತಾರೆ ಜೊತೆಯಲ್ಲಿ. 4 ಜನ ಹೋಗಿರೋ ಬ್ಯಾಂಕ್ ಅಕೌಂಟ್ ನೀವು ಯಾವ ಆಧಾರದಿಂದ ಕ್ಲೋಸ್ ಮಾಡ್ತೀರಿ? ಆಯ್ತಪ್ಪ ಇವತ್ತು ಕ್ಲೋಸ್ ಮಾಡಿದ್ರಿ, 4 ಜನ ಹೋಗಿರೋದು ಸೇರಿಸೇ ಮಾಡಿದ್ರಿ ಅಂತ ಅಂದ್ಕೊಳ್ಳಿ ನೀವು. 4 ಜನ ಟ್ರಾವೆಲ್ ಮಾಡ್ತಾರೆ ಇಲ್ಲಿಂದ, ನೆಕ್ಸ್ಟ್ ಫ್ಲೈಟ್ಗೆ ಹತ್ತಾರಲ್ಲಿ, ಅವನ ಜೊತೆ ಹೋಗಿ ಕೂತ್ಕೋತಾರಲ್ಲಿ. ಅವಾಗ ಹೆಂಗೆ ಕ್ಲೋಸ್ ಮಾಡಿಬಿಡ್ತೀರಿ ನೀವು? ಆಗಲ್ಲ ಅಲ್ಲ. ಇದಕ್ಕೆ ಯಾವ ದೇಶದಲ್ಲಿ ಆರೋಪಿ ಇದ್ದಾನೋ, ಈ ರೇಪು ಆರೋಪ ಹೊತ್ಕೊಂಡಿದ್ದಾನೋ ಇವನು ಪ್ರಜ್ವಲ್ ರೇವಣ್ಣ, ಇವನು ಎಲ್ಲಿದ್ದಾನೋ ಆ ದೇಶಕ್ಕೆ ಒಂದು ತಂಡ ಕಳಿಸೋದು ನೋಡಿ, ಅಲ್ಲಿನ ಪೊಲೀಸರ ಸಹಕಾರ ತಗೊಳ್ಳೋದು ನೋಡಿ. ಗೃಹ ಇಲಾಖೆನೋ ವಿದೇಶಾಂಗ ಇಲಾಖೆನೋ, BJP ಮೈತ್ರಿ ಪಕ್ಷದ ಅಭ್ಯರ್ಥಿ ಅಲ್ವೇನ್ರಿ ಇವನು ಹಾಸನಕ್ಕೆ? ಕೇಳಿ ಅವ್ರನ್ನ ಪ್ರೆಷರ್ ಹಾಕಿ ನೀವು ಆ ಮೂಲಕ ಹಿಡ್ಕೊಂಡು ಬರ್ಬೋದೇ ವಿನಃ ಈ ಕತೆಗಳು ಹೇಳ್ಕೊಂಡು ಎಷ್ಟು ದಿನ ಕಾಲ ಕಳಿತೀರಿ ನೀವು? ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಅಂಥೇಳಿ. XYZ ರೀ ಇವನು MP ಅಂತಿದ್ದಾನಲ್ಲ, ಇವನು ಅಲ್ಲದೆ ಇನ್ಮೇಲೆ ಯಾರ ಮೇಲಾದರೂ ಇಂಥ ಆರೋಪ ಬಂದುಬಿಟ್ಟು ಅವ್ನು ಜಪಾನ್ಗೆ ಹೋಗ್ಬಿಟ್ಟ, ಜರ್ಮನಿಗೆ ಹೋಗ್ಬಿಟ್ಟ ಅಂತ ಕತೆ ಯಾರಾದರೂ ಹೇಳಿದ್ದಿದ್ರೆ ಹೀಗೆ ಮಾಡ್ತಿದ್ರೇನ್ರಿ ನೀವು? SIT, ಸ್ಟೇಟ್ ಗೌರ್ಮೆಂಟ್, ಸ್ಟೇಟ್ ಹೋಮ್ ಡಿಪಾರ್ಟ್ಮೆಂಟ್ ಹೀಗೆ ಮಾಡ್ತಿದ್ರಾ ನೀವು? ಪ್ರೆಷರ್ ಹಾಕ್ತಾ ಇದ್ರಾ ಇಲ್ವಾ ನೀವು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ? ವಿದೇಶಾಂಗ ಇಲಾಖೆ ಮೇಲೆ ಪ್ರೆಷರ್ ಹಾಕ್ತಿದ್ರಾ ಇಲ್ವಾ? ಆಯ್ತು ರೀ, 5 ಕೊಲೆ ಮಾಡಿರ್ತಾನೊಬ್ಬ ಆರೋಪಿ, ಅವನು ಬಿಟ್ಬಿಟ್ಟಪ್ಪ, ಜರ್ಮನಿಗೆ ಹೋಗ್ಬಿಡ್ತಾನೆ, ಜಪಾನ್ಗೆ ಹೋಗ್ಬಿಡ್ತಾನೆ, ಅವನು ಬುಕ್ ಮಾಡ್ದ ಟಿಕೆಟು, ಈ ಕ್ಯಾನ್ಸಲ್ ಆಯಿತು. ಇಲ್ಲ ನಾವು ಪಾಸ್ಪೋರ್ಟ್ ರದ್ದು ಮಾಡಿಬಿಟ್ರೆ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಇಲ್ಲ ಟಿಕೆಟ್ ಬುಕ್ ಮಾಡಿದಾನಂತೆ, ಇಲ್ಲ ಅವನು ಕೋರ್ಟ್ ಮೂಲಕ ನಾವು ಅವನ ಅಕೌಂಟ್ ಸೀಸ್ ಮಾಡಿಬಿಡ್ತೀವಿ. ಇದಾ ಸಬೂಬುಗಳು? ಈ ಸಬೂಬು ಹೇಳ್ಕೊಂಡೇ ಕಾಲ ಕಳೆಯೋದಾ? 15 ದಿನ ಆಯ್ತು, 20 ದಿನ ಆಯ್ತು, 25 ದಿನ ಆಯಿತು ಅಂತ ದಿನ 1, 2, 3, 4 ಎಣಿಸ್ತಾ ಇರೋದಾ? ಮಾಡ್ಕೊಂಡು ಬಂದು ವಿಚಾರಣೆ ಮಾಡಿ. ಇಲ್ಲಾಂದರೆ ಜೂನ್ 4ವರೆಗೂ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ. ಜೂನ್ 4ವರೆಗೂ ಆಗಲ್ವೇನ್ರಿ? ಅದನ್ನಾದರೂ ಹೇಳಿಬಿಡಿ ಅಟ್ಲೀಸ್ಟ್. ಆಗಲ್ಲ ಜೂನ್ 4ವರೆಗೂ, ಬಹಳ ಅತಿ ಕಠಿಣ ಸವಾಲಿದೆ, ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ, ಅದನ್ನಾದರೂ ಮಾತನಾಡ್ರಿ ಯಾರಾದರೂ ಬಂದು ಆಚೆಗೆ. ಅಷ್ಟೊಂದು ಡಿಫಿಕಲ್ಟಾ? ಇಲ್ಲ ಅಸಹಾಯಕತೆನಾ?
ಇಲ್ಲ ರಾಜಕೀಯನ. ಇದು ಕ್ರೈಮ್ ಮತ್ತು ಪೊಲೀಸ್ ಅನ್ನೋ ವಿಷಯ ಮಾತ್ರ ಇದ್ದರೆ ಇಷ್ಟೊತ್ತು ಕರ್ಕೊಂಡು ಬರ್ಬೋದಾಗಿತ್ತು. ಈ ಆರೋಪಿ ನೀವು ಯಾರಿದ್ದಾನಲ್ಲ ಇವನು ಕರ್ಕೊಂಡು ಬಂದು ಕೂರಿಸ್ಬೋದಾಗಿತ್ತು ಪರಪ್ಪನ ಅಗ್ರಹಾರದಲ್ಲಿ, ಅಥವಾ SIT ವಿಚಾರಣೆಯಲ್ಲಿ ಕೂರಿಸ್ಬೋದಾಗಿತ್ತು ಇವನ್ನ. ಇದಿಲ್ಲ, ರಾಜಕೀಯ ಇದೆ ಅಂದರೆ ಒಪ್ಕೊಂಬಿಡಿ ಅದನ್ನು. ಎಸ್, ಇದರಲ್ಲಿ ಪಾಲಿಟಿಕ್ಸ್ ಇದೆ, ಆಗಲ್ಲ ಹೇಳಿಬಿಡಿ ಅದನ್ನು. ಬ್ಯಾಂಕ್ ಅಕೌಂಟ್ ಕ್ಲೋಸ್ ಮಾಡ್ತೀವಿ, ಸೀಸ್ ಮಾಡ್ತೀವಿ, ಫ್ರೀಸ್ ಮಾಡಿಬಿಡ್ತೀವಿ. ಏರ್ಪೋರ್ಟಿಗೆ ಬರ್ತಾ ಇದ್ದಾನೆ, ಟಿಕೆಟ್ ಅದೊಂದು ಬಿಟ್ಬಿಡೋದು, ಟಿಕೆಟ್ ತೋರಿಸೋದು ಎಲ್ರಿಗೂ. ಓಹೋ ಬುಕ್ ಆಗಿಬಿಟ್ಟಿದೆ, ಮ್ಯೂನಿಚ್ ಅದೊಂದೇ. ಅವತ್ತಿಂದ ಮ್ಯೂನಿಚ್ಚೇ, ಬೆಂಗಳೂರು, ಮ್ಯೂನಿಚ್ಚಿಂದ ಬೆಂಗಳೂರು ಬುಕ್ ಮಾಡ್ದ, ಹತ್ತಲಿಲ್ಲ ಫ್ಲೈಟ್ಗೆ, ಅದೊಂದು ಇದೆ. ಆವತ್ತಿಂದ ಇದೇ ಟಿಕೆಟ್, ಯಾವನು ಬೇಕಾದ್ರೂ ಬುಕ್ ಮಾಡ್ಬೋದ್ರಿ ಇದನ್ನು ನಂಬಿಕೊಂಡು. ಅಲರ್ಟ್, ಬೆಂಗಳೂರು ಏರ್ಪೋರ್ಟಲ್ಲಿ ಪೊಲೀಸರು ಅಲರ್ಟ್, SIT ಅಲರ್ಟ್, ಹದ್ದಿನ ಕಣ್ಣಿಟ್ಟು ಕಾಯ್ತಾ ಇದ್ದಾರೆ, ಸರ್ಪಗಾವಲು. ಏನ್ರಿ ಇದೆಲ್ಲ? ಒಂದು ಜಿದ್ದು ಬೇಡವೇನ್ರಿ? ಒಂದು ಜಿದ್ದು ಬೇಡವಾ? ಈ ಥರದೊಂದು ನಡೆದಿದೆ ಒಂದು ಘಟನೆ, ಇಡೀ ರಾಜ್ಯ ಮಾತನಾಡ್ತಾ ಇದೆ. ಈ ಇಡೀ ಘಟನೆ ಇದೆಯಲ್ಲ, ನಿಮಗೊಂದು ಹೇಳ್ತೀನಿ ವೀಕ್ಷಕರೇ, ನಾನು ಹಾಸನದ ಸಾಮಾಜಿಕ ವಲಯದಲ್ಲಿ ಈ ಘಟನೆ ಕ್ರಿಯೇಟ್ ಮಾಡಿರೋ ನರಕ ಇದೆಯಲ್ರಿ, ಯಾವನ್ ಮಾಡಿದನೋ ಬಿಟ್ಟಿದನೋ ಬೇರೆ, ತನಿಖೆ ನಡೀಲಿ. ಅದು ಸಾಮಾಜಿಕ ವಲಯದಲ್ಲಿ ಎಷ್ಟೋ ಜನ ಮಾತಾಡೋಕ್ಕೆ ಹಿಂಜರಿತಾ ಇದ್ದಾರೆ. ಪೇಪರಲ್ಲಿ ವರದಿಯಾಗಿತ್ತು, ಅನೇಕ ಕಡೆ ನಿಶ್ಚಿತಾರ್ಥಗಳು ಕ್ಯಾನ್ಸಲ್ ಆಗಿದೆ ರೀ ಹಾಸನಲ್ಲಿ, ಎಂಗೇಜ್ಮೆಂಟ್ಗಳು ಕ್ಯಾನ್ಸಲ್ ಆಗಿದೆ. ಯಾರೋ ಸಂತ್ರಸ್ತರು ಹೇಳ್ಕೊಳ್ಳೋಕೆ ಶಕ್ತಿ ಇರೋರು ಕೆಲವರು, ಶಕ್ತಿ ಇಲ್ದಿರೋರು ಕೆಲವರು, ಯಾರಿಗೋ ವಿಡಿಯೋ ಬಿಟ್ಬಿಟ್ರು, ಬಿಡಬೇಕಾದ್ರೆ ಬ್ಲರ್ ಮಾಡಬೇಕಾಗಿತ್ತು ಏನೋ, ಅದು ಅವ್ರಿಗೆ ಬಿಟ್ಟಿದ್ದ ವಿಚಾರ. ಸಾಮಾಜಿಕ ಪ್ರಜ್ಞೆ ಇದ್ದಿದ್ರೆ ಅಟ್ಲೀಸ್ಟ್ ಆ ಹೆಣ್ಣು ಮಕ್ಕಳ ಗೌಪ್ಯತೆ ಕಾರಣಕ್ಕೆ, ಅವರ ಒಂದು ಮರ್ಯಾದೆ ಡಿಗ್ನಿಟಿ ಕಾರಣಕ್ಕಾದರೂ ಅದನ್ನು ಬ್ಲರ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಆ ಹೆಣ್ಣುಮಕ್ಕಳ ಪರಿಸ್ಥಿತಿ, ಎಷ್ಟೋ ಜನ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ, ಆತ್ಮಹತ್ಯೆ ಯತ್ನ ಮಾಡಿದ್ದು. ಇನ್ನು ಕೆಲವರು ಮಕ್ಕಳ ಮುಖ ನೋಡ್ಕೊಂಡು ಬದುಕಿದ್ದೀವಿ ನಾವು, ಈ ಮಾತು ಬಂತು. ಆ ಯಾವ ಹೆಣ್ಣುಮಕ್ಕಳಿಂದ ತೊಂದರೆಗೊಳಗಾಗಿದ್ದಾರೋ ಅವರ ಗಂಡ, ಅವ್ರ ಮಾತುಗಳು ಕೇಳಬೇಕು ನೀವು. ಮಾತಾಡೋಕ್ಕಾಗಲ್ಲ, ಆಚೆ ಬರೋಕ್ಕಾಗಲ್ಲ, ಒಳಗಡೆ ಇರೋಕ್ಕಾಗಲ್ಲ, ನೋವು ಫೇಸ್ ಮಾಡೋಕ್ಕಾಗಲ್ಲ, ಸಮಾಜದ ಮೂದಲಿಕೆ ಫೇಸ್ ಮಾಡೋಕ್ಕಾಗಲ್ಲ. ಇದನ್ನು ನನ್ನ ಹತ್ರ ಇದೆ, ಇದನ್ನು ಹೇಳಿ ಇನ್ನಷ್ಟು ಜನ ದುಡ್ಡು ಮಾಡಿರಬಹುದು, ಐ ಡೋಂಟ್ ನೋ, ನನಗದು ಗೊತ್ತಿಲ್ಲ, ಮಾಡಿರಬಹುದು. ಬರೀ ರಾಜಕೀಯ ಮೇಲಾಟ, ರಾಜಕೀಯ. ಅವನು ಬಿಟ್ಟನಂತೆ, ಇವನು ಬಿಟ್ಟನಂತೆ, ಅವನು ಹೇಳದ್ನಂತೆ, ಇವನು ಹೇಳದ್ನಂತೆ, ಇವನು ಇದರಿಂದ ಇದಾನಂತೆ, ಇವನು 2 ಕೋಟಿ ಕೊಡ್ತೀನಿ ಎಂದಂತೆ ಇದೆ. ಆರೋಪಿ ಯಾರು ರೀ? ಆರೋಪಿ ಇವನು, ಇಲ್ಲಿ ಕಾಣಿಸ್ತಾನಲ್ಲ ಇವನು. ಈ ಆರೋಪಿನ ಕರ್ಕೊಬಂದು ವಿಚಾರಣೆ ಮಾಡ್ರಪ್ಪ ಅಂದರೆ ಬರ್ರಿ ಇಂಥ ಮೇಲಾಟನ 20 ದಿನ, 22 ದಿನ, 25 ದಿನ ಕತೆ ಹೇಳಿದ್ದೆ. ಈಗ ಅರೆಸ್ಟ್ ಆಗಿಬಿಡ್ತಾನೆ, ಆಗ ಅರೆಸ್ಟ್ ಆಗಿಬಿಡ್ತಾನೆ, ಇಂಟರ್ಪೋಲು, ಬ್ಲೂ ಕಾರ್ನರ್ ನೋಟಿಸು, ರೆಡ್ ಕಾರ್ನರ್, ಏನು ಬೇಕೋ ಹೇಳಿದ್ದು. ನಿಜ ಹೇಳ್ರಿ, ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಹಿರಿಯ ಅಧಿಕಾರಿಗಳು ಕೇಳಿಬಿಡ್ತೀನಿ, ನಿಜಾನೇನ್ರಿ ಇದು? ಒಬ್ಬ ಇಲ್ಲಿ ಏನೋ ತಪ್ಪು ಮಾಡಿಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗ್ಬಿಟ್ರೆ ನೀವು ಬಿಟ್ಟುಬಿಡ್ತೀರಾ ಅವನ್ನ ಹಿಂಗೇನೆ? ಸರಿ, ನಿಮ್ಗೆ ಎಷ್ಟು ತಿಂಗಳು ಬೇಕು ಅದನ್ನಾದರೂ ಹೇಳಿ. ಎಷ್ಟು ತಿಂಗಳು ಬೇಕು ರೀ? ನೀವು ನನಗೆ ಹೇಳಿಬಿಡಿ, ಜೂನ್ 4 ಇಲ್ಲ ಜೂನ್ 1, 2 7th ಸ್ಟೇಜ್ ಮುಗಿದ ಮೇಲೆ ಹೇಳ್ರಿ, ಅದನ್ನು ಮಾತಾಡ್ರಿ. ನನಗೆ ಕಾಲ್ ಬೇಕಾದರೂ ಮಾಡಿ ನಮ್ಮ ಚಾನಲ್ಗೆ. ಒಂದು ಕ್ಲಾರಿಟಿ ಬೇಕಲ್ವೇನ್ರಿ? ಅಣಕಿಸುವಂತ ಆಗಬಾರ್ದು ಡಿಪಾರ್ಟ್ಮೆಂಟ್ನ. ಸಿಂಹಗಳು ಅಂತ ಅಂದ್ಕೊಂಡಿದ್ದೀವಿ ನಿಮ್ಮನ್ನೆಲ್ಲ ನಾವು, ನಮ್ಮ ರಕ್ಷಕರು ಅಂತ ಅಂದ್ಕೊಂಡಿದ್ದೀವಿ. ಅಷ್ಟು ಗೌರವ ಕೊಡ್ತೀವಿ ನಾವು ನಿಮಗೆ. ನಮ್ಮ ರಕ್ಷಕರಲ್ವೇನ್ರಿ ನೀವೆಲ್ಲರೂ? ನಮ್ಮ ಮನೆಯವ್ರಿಗೋ ಇನ್ನೊಬ್ರಿಗೋ ಮತ್ತು ತೊಂದರೆ ಆದ ತಕ್ಷಣ ಪೊಲೀಸ್ ಇದೆ, ಕಾನೂನಿದೆ, ಅವ್ರು ಬಿಡಲ್ಲ ಅವನ್ನ ಅಂತ ಇವನು ಆರಾಮಾಗಿದ್ದಾನೆ. ಇವನು ಒಂದಲ್ಲ ಯಾರೋ ಬಿಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಟಿಕೆಟ್ ಬುಕ್ ಆಗಿಬಿಡು, ಅದನ್ನೇ ತೋರಿಸ್ತಾ ಇರೋದು, ಬುಕ್ ಆಯಿತು ಅಂತ. ಯಾರ ಹೆಸರಲ್ಲಿ ಬೇಕು ಹೇಳ್ರಿ, ಬುಕ್ ಮಾಡಿ ತೋರಿಸ್ತೀವಿ ನಾವು ಟಿಕೆಟ್ನ. ಹೇಳಿ, ಯು ನೇಮ್ ಇಟ್, ವಿ ವಿಲ್ ಬುಕ್ ಇಟ್ ಆನ್ ಈಸ್ ನೇಮ್ ಓನ್ಲಿ, ದ ಟಿಕೆಟ್, ದ ಫ್ಲೈಟ್ ಟಿಕೆಟ್. ನೀವು ಹೆಸರು ಹೇಳ್ರಿ, ಪ್ರಜ್ವಲ್ ರೇವಣ್ಣ, ಇನ್ಯಾವ ಹೆಸರು ಬೇಕಾದ್ರೆ ಹೇಳಿ, ಪ್ರಜ್ವಲ್ಲು, ಪ್ರಕಾಶು, ಇನ್ನು ಯಾವುದೋ ಒಂದು ಹೆಸರು, ಅದರಲ್ಲಿ ನಾವು ಬುಕ್ ಮಾಡ್ಬೋದಲ್ಲ ಟಿಕೆಟ್. ಇದನ್ನು ತೋರಿಸ್ಕೊಂಡು ನಾವು ಇಲ್ಲಿ ಬಂದ ಅಲ್ಲಿ ಬಂದು, ಸೀಟ್ ನಂಬರ್ ಬೇರೆ ತೋರಿಸೋದಿಲ್ಲಿ. ಇದಾ ಹೇಳಿಬಿಡಿ. ಇಲ್ಲ ಅಂದರೆ ಜೂನ್ 4 ಆಗಲ್ಲ, ಚುನಾವಣೆ ಪರಿಣಾಮ ಬೀರ್ಬಿಡುತ್ತೆ, ಅದನ್ನಾದರೂ ಮಾತನಾಡ್ರಿ ಹೋಗಲಿ. ಏನೂ ಇಲ್ಲದೆ ಅಷ್ಟು ಹೆಣ್ಣುಮಕ್ಕಳಲ್ಲಿ ಕಣ್ಣೀರು ಹಾಕ್ತಿದ್ದಾರೆ. ಸಾಮಾಜಿಕವಾಗಿ ಬೀರೋ ಪರಿಣಾಮ ಇದೆಯಲ್ಲ, ವರ್ಷಗಳು ಬೇಕ್ರಿ. ಆ ಊರಿಗೆ, ಆ ಜನಗಳಿಗೆ ಆಗ್ತಿರೋ ನೋವಿದೆಯಲ್ಲ, ಸಂತೃಪ್ತರ್ಯಾರೋ ಸಂತ್ರಸ್ತರ್ಯಾರೋ ನಮಗೆ ಗೊತ್ತಿಲ್ಲ ರೀ. ಎಲ್ಲರೂ ಸಂತೃಪ್ತರೇ ಆಗಿರಬೇಕಾಗಿಲ್ಲ ಈ ಕೇಸಲ್ಲಿ. ಸಂತ್ರಸ್ತರು ಇದ್ದಾರೆ ಇದರಲ್ಲಿ, ನಾಟ್ ಓನ್ಲಿ ಸಂತ್ರಸ್ತರು ಇದ್ದಾರೆ ಇದರಲ್ಲಿ, ಅಸಹಾಯಕರು ಇದ್ದಾರೆ. ಎಲ್ಲರೂ ಎಂಜಾಯ್ ಮಾಡೋಕ್ಕೆ ಹೋಗಿರಲ್ಲ. ಆರೋಪ ಬಂದಿದೆ ತಾನೇ ಇವನ ಮೇಲೆ, ಕರ್ಕೊಂಡು ಬನ್ನಿ ಇವನನ್ನು. ಇವತ್ತು ಹಿಡಿತೀವಿ, ನಾಳೆ ಹಿಡಿತೀವಿ, SIT ಹಿಡಿತಾ ಇದೆ, ಏರ್ಪೋರ್ಟಲ್ಲಿ ಬಂದುಬಿಟ್ಟಿದ್ದಾನೆ, ಬುಕ್ ಮಾಡ್ತಿದ್ದಾನೆ, ಇವತ್ತು ಪಾಸ್ಪೋರ್ಟ್ ಕ್ಲೋಸ್ ಮಾಡ್ತೀವಿ. ಏನು ರೀ ಬ್ಲೂ ಕಾರ್ನರ್ ನೋಟಿಸ್ ಅಂದರೆ? ರೆಡ್ ಕಾರ್ನರ್ ಅಂದರೆ ಏನು ನೀವು ಯಾವ ದೇಶದಲ್ಲಿದ್ದರೆ ಕಂಡುಹಿಡಿಯೋದು ಅಷ್ಟು ದೊಡ್ಡ ವಿಚಾರನ? ಫ್ಲೈಟ್ ಟಿಕೆಟ್ ಚೆಕ್ ಮಾಡ್ಕೊಂಬಿಟ್ರೆ ಮುಗಿದೋಯ್ತಲ್ರಿ, ಪಾಸ್ಪೋರ್ಟ್ ಎಂಟ್ರಿ ಚೆಕ್ ಮಾಡಿದ್ರೆ ಮುಗಿದೋಯ್ತು.
ಫ್ಲೈಟಲ್ಲಿ ತಾನೇ ಹೋಗಿದ್ದಾನೆ, ಹಡಗಲ್ಲೇನು ಹೋಗಿಲ್ಲ ಅಲ್ಲ ತಾನೇ ಇವನು, ಇಲ್ಲ ಸೈಕಲ್ ಮೇಲೆ ಹೋಗಿದ್ದಾನ ಇವನು, ಬೈಕಲ್ಲಿ ಹೋಗಿದ್ದಾನ ಇಲ್ಲ ತಾನೇ. ಮತ್ತು ಆದಷ್ಟು ಬೇಗ ಇತ್ಯರ್ಥ ಮಾಡಿ. ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಒಂದು ಗೌರವ ಇದೆ. ನೀವು ಗೃಹ ಇಲಾಖೆ, ಕೇಂದ್ರ ಗೃಹ ಇಲಾಖೆನ ಕಾಂಟ್ಯಾಕ್ಟ್ ಮಾಡ್ತಿರೋ, ವಿದೇಶಾಂಗ ಇಲಾಖೆ ಕಾಂಟ್ಯಾಕ್ಟ್ ಮಾಡ್ತಿರೋ ಗೊತ್ತಿಲ್ಲ, ಅಟ್ಲೀಸ್ಟ್ ಆ ಎಫರ್ಟ್ ಆದರೂ ಕಾಣಿಸ್ಲಿ. ಆ ಎಫರ್ಟ್ ಕಾಣಬೇಕ್ರಿ ಈ ಜನಗಳಿಗೆ, ಅದೊಂದು ನಂಬಿಕೆ, ಅದೊಂದು ಗೌರವ. ಅದು ಇಡಿಸ್ಕೊಳಕ್ಕೆ ಇದಕ್ಕೆ ಸಂತೋಷ ಇದ್ರೆ ಸಂತೋಷ್. ಎಲ್ಲಿಗೆ ಬಂತು ಪ್ರಜ್ವಲ್ ರೇವಣ್ಣನ ಕಥೆ ಅಂತ ಸಂತೋಷ್? ಪ್ರಜ್ವಲ್ ರೇವಣ್ಣನ ಬಂಧಕ್ಕೆ ವಿಫಲವೇ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಆತನ ಇನ್ನೂ ಕೂಡ ಬಂಧನವನ್ನ ಮಾಡ್ಲಿಕ್ಕೆ ಆಗ್ತಿಲ್ಲ. ಮತ್ತೆ ಅದು ಹಲವು ಕಾರಣಗಳು ಸಿಗ್ಬೋದು. ಸರ್ಕಾರದ ಹಂತದಲ್ಲಿರ್ಬೋದು, ಇಲ್ಲ ಕೇಂದ್ರ ಸರ್ಕಾರದ ಹಂತದಲ್ಲಿರ್ಬೋದು, ಇಲ್ಲ ಆತನ ಬಗ್ಗೆ ಸರಿಯಾದ ರೀತಿ ಮಾಹಿತಿ ಎಲ್ಲೂ ಕೂಡ ಇವರಿಗೆ ಲಭ್ಯವಾಗದೇ ಇರ್ಬೋದು. ಈ ಇಂಟರ್ಪೋಲ್ ಮುಖಾಂತರ ಕೂಡ ನೋಟಿಸ್ ಅನ್ನ ಕೊಟ್ಟು ಆತನ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋಕೆ ಕೊಟ್ಟಿದ್ರು. ಆದ್ರೆ ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಇಲ್ಲ. ಅಲ್ಲಿದ್ದಾನೆ, ಇಲ್ಲಿದ್ದಾನೆ, ಇಂಥ ಕಡೆ ಓಡಾಡ್ತಾ ಇದ್ದಾನೆ, ಇಂಥ ಕಡೆ ಹೋಗ್ತಾನೆ ಅನ್ನೋ ಮಾಹಿತಿಯನ್ನು ಬಿಟ್ರೆ ಇಲ್ಲೇ ಇದ್ದಾನೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇನ್ನೂ ಕೂಡ ಗೊತ್ತಾಗಿಲ್ಲ. ಹೀಗಾಗಿ ಆತನ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿದ್ರೆ ಎಲ್ಲಿ ಇರ್ತಾನೆ, ಯಾವ ದೇಶದಲ್ಲಿ ಇರ್ತಾನೆ, ಪಾಸ್ಪೋರ್ಟ್ ಇಲ್ಲದೆ ಯಾವುದೇ ದೇಶದಲ್ಲಿ ಉಳ್ಲಿಕ್ಕೆ ಆಗೋದಿಲ್ಲ. ಸಾಮಾನ್ಯವಾಗಿ ನಾವೇ ವಿದೇಶಿಯರು ಇಲ್ಲಿ ಬಂದು ಉಳಿದ್ರೆ ಅಂತವ್ರನ್ನ ಏನೋ ವಶಕ್ಕೆ ಇಟ್ಕೊಂಡು ಪೊಲೀಸರಿಂದ ವಾಪಸ್ ಡೆಪ್ಯೂಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆ ರೀತಿಯಾಗಿ ಆತನ ಕೂಡ ಮಾಡಬಹುದು. ಒಂದು ವೇಳೆ ಏನಾದ್ರೂ ಆ ಬಗ್ಗೆ ಮಾಹಿತಿ ಸಿಕ್ಕಿದ್ರೆ ನಮ್ಮ ಭಾರತೀಯ ಎಂಬಸಿ ಮುಖಾಂತರ ಮಾಹಿತಿಯನ್ನ ತೆಗೆದುಕೊಂಡು ಆತನ ಬಂಧನ ಮಾಡ್ಲಿಕ್ಕೆ ಕೂಡ ಅವಕಾಶ ಇರುತ್ತೆ. ಆಯಾ ದೇಶದ ಏನೋ ಸ್ಥಳೀಯ ಪೊಲೀಸ್ ಅಸಿಸ್ಟೆನ್ಸ್ ಏನಿರುತ್ತೆ ಅದನ್ನ ಪಡ್ಕೊಂಡು ಇವರು ಬಂಧನ ಮಾಡಬೇಕಾಗುತ್ತೆ ಇಂಟರ್ಪೋಲ್ ಮುಖಾಂತರ. ಆದ್ರೆ ಇದುವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಏನೆಲ್ಲ ಪ್ರಯತ್ನಗಳಾದ್ರೂ ಕೂಡ ಎಲ್ಲೂ ಕೂಡ ಒಂದೇ ಒಂದು ಸ್ಟೆಪ್ ಆಗಿಲ್ಲ ಅಂತಾನೆ ಹೇಳ್ಬೇಕಾಗುತ್ತೆ. ಒಂದು ಕೋರ್ಟ್ ಮುಖಾಂತರ ನಾನ್ ಲೀಗಲ್ ವಾರೆಂಟ್ ಅನ್ನು ಏನ್ ಜಾರಿ ಮಾಡಲಾಗಿದೆ ಅದು ನಮ್ಮ ದೇಶದ ಒಳಗಡೆ ಮಾತ್ರ ಅದನ್ನ ಬಂಧನ ಮಾಡ್ಲಿಕ್ಕೆ ಸಾಧ್ಯ. ದೇಶದ ಹೊರಗಿರುವ ಆ ವಾರೆಂಟ್ ಅನ್ನು ಇಟ್ಕೊಂಡು ಕೂಡ ಬಂಧನವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಒಟ್ಟಾರೆಯಾಗಿ ಆತ ಎಲ್ಲಿದ್ದಾನೆ ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಅಧಿಕಾರಿಗಳು ಕೂಡ ಸ್ಪಷ್ಟ ಮಾಹಿತಿ ಇಲ್ಲ ಅನ್ಸುತ್ತೆ. ಹೀಗಾಗಿ ಆತನ ಬಂಧನ ಡಿಲೇ ಆಗ್ತಾ ಇರುವಂತದ್ದು. ಹೀಗಾದ್ರೆ ಪ್ರಕರಣದ ಮೇಲೆ ಇದು ಸಾಕಷ್ಟು ಪ್ರಭಾವ ಬೀಳ್ಬೋದು, ಸಾಕ್ಷಿಗಳು ನಾಶ ಆಗ್ಬೋದು, ಮತ್ತೆ ಪ್ರಕರಣದ ತನಿಖೆ ದಿಕ್ಕು ಕೂಡ ಬದಲಾದ್ರೂ ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ರಮಕಾಂತ್, ಥ್ಯಾಂಕ್ ಯು ಸಂತೋಷ್.